ಗಿಳಿಯ ಹೃದಯವಂತಿಕೆ. ಒಂದು ದಟ್ಟ ಅರಣ್ಯದಲ್ಲಿ ಹಸಿರು ಎಲೆಗಳಿಂದ ತುಂಬಿದ ಸುಂದರ ಮರವೊಂದು ಇತ್ತು. ಆ ಮರದಲ್ಲಿ ಹಲವಾರು ಪಕ್ಷಿಗಳು ವಾಸಿಸುತ್ತಿದ್ದವು, ಮತ್ತು ಆ ಮರದ ಮೇಲೆಯೇ ಒಂದು ಗಿಳಿಯೂ ವಾಸಿಸುತ್ತಿತ್ತು. ಮರದ ನೆರಳಿನಲ್ಲಿ ಅನೇಕ ಪ್ರಾಣಿಗಳು ವಿಶ್ರಾಂತಿ ಪಡೆಯುತ್ತಿದ್ದರು. ಒಂದು ದಿನ ಒಂದು ಕಾಗೆ ಆ ಮರಕ್ಕೆ ಆಶ್ರಯಕ್ಕಾಗಿ ಬಂತು. ಮರವು ಅದಕ್ಕೆ ಆಶ್ರಯ ನೀಡಿತು. ಗಿಳಿ ಮರದ ಈ ಸಹಾನುಭೂತಿಯ ಬಗ್ಗೆ ಮೆಚ್ಚಿತು. ನಂತರ ಒಂದು ಗಿಡುಗ ಮರದ ಮೇಲೆ ಕುಕ್ಕಲು ಆರಂಭಿಸಿತು. ಗಿಳಿ ಗಿಡುಗವನ್ನು ತಡೆಹಿಡಿಯಲು ಪ್ರಯತ್ನಿಸಿತು. ಆದರೆ ಮರವು, ಅದು ಆಹಾರಕ್ಕಾಗಿ ಮಾಡುತ್ತಿದೆ, ನನಗೆ ನೋವಾಗಲಿ, ಆದರೆ ಅದು ತೃಪ್ತಿಯಾಗಲಿ ಎಂದು ಹೇಳಿತು. ಕಾಲಕ್ರಮೇಣ ಮರವು ಒಣಗತೊಡಗಿತು. ಒಂದು ದಿನ ಒಂದು ಬೇಟೆಗಾರ ಅರಣ್ಯದಲ್ಲಿ ಬೇಟೆಗೆ ಬಂದಾಗ ಗಿಳಿಯು ಅವನನ್ನು ಕರೆದು ಮರದ ಸ್ಥಿತಿಯನ್ನು ವಿವರಿಸಿತು. ಬೇಟೆಗಾರನು ಮರದ ಬೇರುಗಳಲ್ಲಿ ಕೀಟಗಳಿರುವುದನ್ನು ಕಂಡು ಔಷಧ ನೀಡಿದನು. ಗಿಳಿಯು ಪ್ರತಿದಿನವೂ ಔಷಧ ಹಾಕಿತು. ಕೆಲವು ತಿಂಗಳ ನಂತರ ಮರವು ಮತ್ತೆ ಹಸಿರಿನಿಂದ ಕಂಗೊಳಿಸಿತು. ಈ ಕಥೆಯು ಸಹಾನುಭೂತಿ, ಸ್ನೇಹ ಮತ್ತು ಸಹಾಯದ ಮಹತ್ವವನ್ನು ತೋರಿಸುತ್ತದೆ.